ಕಾಂಗ್ರೆಸ್ ಶಾಸಕರನ್ನು ಮಾತ್ರ ಸಭೆಗೆ ಕರೆದಿದ್ದಾರೆ ಅನ್ನುವಂಥ ವಿಚಾರವಾಗಿ ಬಿಜೆಪಿಯ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಬಹಳಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು CM ಸಭೆಯನ್ನು ಮಾಡ್ತಾ ಇದ್ದಾರೆ, ತಾವು ಕೂಡ ಈ ಬಗ್ಗೆ ಮಾತನಾಡಿದ್ರ. ಸೊ ತಮ್ಮನ್ನು ಕರೆದಿಲ್ಲ ಅನ್ನೋಂಥ ನೋವು ಕೂಡ ತಮಗಿದೆಯಾ? ಸರ್, ನನ್ನ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಅಂತ ನಾನಂತೂ ಭಾವಿಸಿದ್ದೀನಿ. ಉತ್ತಮವಾದಂಥ ಆಡಳಿತಗಾರರಾಗಿ ಹೆಸರು ತಗೊಂಡಿರೋವಂಥವ್ರು, ಅನುಭವಿಗಳು, ಹಿರಿಯರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಕೆಲವರಲ್ಲಿ ನಾನು ಒಬ್ಬ. ಇವತ್ತು ನಿಜವಾಗ್ಲೂ ಆ ನಂಬಿಕೆಗೆ ನಮಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯದ ಜನತೆ ಬಿಡಿ, ಕ್ಷೇತ್ರದ ಜನತೆ ಕೇಳ್ತವ್ರೆ, ಏನಪ್ಪ ಆ ಕಡೆ ಶರತ್ ಅವ್ರು ಹೋಗಿದ್ದಾರೆ, KH ಮುನಿಯಪ್ಪ ಅವ್ರು ಹೋಗಿದ್ದಾರೆ, ಶ್ರೀನಿವಾಸ್ ಅವ್ರು ಹೋಗಿದ್ದಾರೆ, ನಿನ್ನ ಯಾಕೆ ಕರೆದಿಲ್ಲ? ಅನುದಾನ ಅರ್ಧ ಕೊಡ್ತಾರೆ, ಕಾಲ್ಕು ಭಾಗ ಕೊಡ್ತಾರೆ, 10 ಕೋಟಿ ಕೊಡ್ತಾರೆ, ಏನಾದರೂ ಮಾಡ್ಕೊಳ್ಳಿ ಸರ್. ವಾಯ್ಸ್ ಮಾಡೋಕ್ಕೆ ಅದು ನಮ್ಮ ಸಾಂವಿಧಾನಿಕ ಹಕ್ಕು. BJP ಅವ್ರು ಮಾತ್ರ ಬರಬಾರ್ದು ಅಂದರೆ ಇದು ನಿಜವಾಗ್ಲೂ ಇಟ್ ಇಸ್ ನಾಟ್ ದ ವೇ ಟು ರನ್ ಅಡ್ಮಿನಿಸ್ಟ್ರೇಷನ್. ನಮಗಂತೂ ತುಂಬ ಬೇಸರ ಆಗಿದೆ. ನಾಳಿದ್ದು ಬರೋಂಥ ಸೆಷನಲ್ಲಿ 11ನೇ ತಾರೀಕು ಖಂಡಿತವಾಗ್ಲೂ ಇದ್ರ ವಿರುದ್ಧವಾಗಿ ಹೋರಾಟವನ್ನು ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು, ರಾಜ್ಯಾಧ್ಯಕ್ಷರು ವಿಜಯಣ್ಣವ್ರ ನೇತೃತ್ವದಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಸಮಾನತೆಯಿಂದ ಕಾಣಬೇಕು ಅಂತ ಸಾರೋದನ್ನ ಕಾಂಗ್ರೆಸ್ ಏನು ಸಾರ್ತಾರೆ ಅದನ್ನು ಪಾಲಿಸ್ಬೇಕು. ಮುಖ್ಯಮಂತ್ರಿಗಳಿಂದ ಅಂತೂ ನನಗೆ ಈ ಒಂದು ನಡೆ ಖಂಡಿತವಾಗ್ಲೂ ನನ್ನ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿರೋವಂಥದ್ದು. ಕರೆದ್ರೆ ಎಲ್ಲರನ್ನೂ ಕರಿಬೇಕು, ಇಲ್ಲ ಪರ್ಸ್ನಲಾಗಿ ಅವ್ರ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಮಾಡ್ಕೊಂಡ್ರೆ ನಾವು ಕೇಳೋಕ್ಕಾಗಲ್ಲ. CM ಅಧಿಕೃತ ಕಚೇರಿಯಲ್ಲಿ ಶಾಸಕರುಗಳನ್ನು ಒಂದು ಜಿಲ್ಲೆಯ 3 ಜನನ ಕರೀತೀರಾ, ಒಬ್ಬರನ್ನ ಮಾತ್ರ ಬಿಡ್ತೀರಾ ಅಂದರೆ ಇದು ಬೇಸರವಾದಂಥ ಸಂಗತಿ. ನನ್ನ ತಾಲೂಕಿನ ಜನತೆಗೆ ತಾವು ಅವಮಾನ ಮಾಡ್ತಿರೋಂಥ ಸಂಗತಿ. ಇಲ್ಲ, ಮುಂದಿನ ದಿನಗಳಲ್ಲಿ ನಮ್ಮನ್ನು ಕರೆದು ಸಭೆ ಮಾಡಬೇಕು ಅಂತ ಈ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೀನಿ. ಇಂಡಿಪೆಂಡೆಂಟ್ ಶಾಸಕರನ್ನ ಒಂದು ಕಡೆ ಕರೆದಿದ್ದಾರೆ, ಮತ್ತೊಂದು ಕಡೆ GT ದೇವೇಗೌಡರ ಮಗ ಹರೀಶ್ ಅವ್ರನ್ನ ಕರೆದಿದ್ದಾರೆ. ಸೊ BJPಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು? ದರ್ಶನ್ ಪುಟ್ಟಣ್ಣ ಅವ್ರ ಹೆಸರಿತ್ತು, ಹರೀಶ್ ಗೌಡ್ರ ಹೆಸರಿತ್ತು. ಸಂತೋಷ, ಅವ್ರನ್ನ ಕರೀಲಿ, ಅವ್ರನ್ನ ಕರೆಯೋದ್ರಲ್ಲಿ ನಮ್ಮ ಆಕ್ಷೇಪ ಇಲ್ಲ ಸರ್. ನಮ್ಮನ್ನು ಕರಿಬೇಕು ಅಂತ ಈಗ ನನ್ನ ಆಗ್ರಹ ಇರೋದು ಸಿಂಪಲ್, ಎಲ್ಲರನ್ನೂ ಕರೀರಿ ಸರ್. ಕೇಳೋದ್ರಲ್ಲಿ ಏನೈತೆ? ನೀವು ಬರೀ ರೂಲಿಂಗ್ ಪಾರ್ಟಿ MLAಗಳಿಗ CM, ಇದು ಇಡೀ ರಾಜ್ಯಕ್ಕೆ ನೀವು CM? ಆ ಪ್ರಶ್ನೆ ಫಸ್ಟ್ ನೀವು ಆನ್ಸರ್ ಮಾಡಿ. ಇಲ್ಲ ಬರೀ ಕಾಂಗ್ರೆಸ್ಗೆ CM, ನೀವು ಇಡೀ ರಾಜ್ಯದ 7 ಕೋಟಿ ಜನತೆಗೆ ನೀವು CM? ನಿಮಗೂ ಕೋಟಿ ಜನ ಓಟ್ ಹಾಕವ್ರು, ನಮಗೂ ಕೋಟಿ ಜನ ಓಟ್ ಹಾಕವ್ರೆ. ಇವತ್ತು ನಾವು ಸೋತಿರ್ಬೋದು, 65 ಸೀಟ್ಗೆ ಇಳಿದಿರ್ಬೋದು, ತಾವು ಗೆದ್ದಿರ್ಬೋದು 2000, 3000, 1000 ಅಂತರದಲ್ಲಿ, 190 ಓಟ್ ಅಂತರದಲ್ಲಿ ಎಷ್ಟು ಗೆದ್ದಿದ್ದೀರಾ? ನಾವು 16 ಸೀಟ್ ಅಂತ 16 ಓಟ್ ಅಂತ ಗೆದ್ದಿರೋದು ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನ ಈಕ್ವಲ್ ಆಗಿ ಕಾಣಿ. ಈ ಕಾಂಗ್ರೆಸ್ CM ಆಗಬೇಡಿ, ಸಾರ್ವಜನಿಕರು CM ಆಗಿ ಸಿದ್ಕಳಿ. ತಾಲೂಕಿನ ಜನತೆಗೆ ಅವಮಾನ ಮಾಡೋದನ್ನ ಬಿಡಿ. ಅಲ್ಲೂ 50-54 ಸಾವಿರ ಓಟು ನಿಮ್ಮ ಕಾಂಗ್ರೆಸ್ ಪಾರ್ಟಿಗೂ ಹಾಕಿದರೆ, ಅವ್ರಿಗೆ ಅಟ್ಲೀಸ್ಟ್ ಗೌರವ ಕೊಡ್ರಿ, ಎಲ್ಲರಿಗೂ ಗೌರವ ಕೊಡ್ರಿ. ಪಾರ್ಟಿ ಗೀಟಿ ಅಲ್ಲ, ಪ್ರತಿಯೊಬ್ಬರಿಗೂ ಗೌರವ ಕೊಡ್ಬೇಕು. ಒಂದು ಸಭೆ ಮಾಡೋದ್ರಲ್ಲಿ ಏನಿದೆ? ನಮ್ಮ ಕುಂದು ಕೊರತೆ ಕೇಳೋದು ಬೇಡವಾ? ಅವ್ರು ನಮಗೆ CM ಅಲ್ವಾ? ನಾವೇನು ಬೇರೆ ದೇಶದಿಂದ ಬಂದಿದ್ದೀವಾ? ಈಗ ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕರು ನಮ್ಮ ಸರ್ಕಾರವನ್ನು ಪ್ರಶ್ನಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕರೆದು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆಯಾ ಅಂತ? 8,000 ಕೋಟಿಗೆ ಎಲ್ಲರಿಗೂ 50-50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಹೆಂಗೆ 8,000 ಕೋಟಿಲಿ 50-50 ಕೋಟಿ ಕೊಡ್ತೀರಾ? 140 ಜನ ಕಾಂಗ್ರೆಸ್ ಶಾಸಕರು ನೀವು 50 ಕೋಟಿ ಕೊಡ್ತೀನಿ ಅಂತ ಸಾಧನಾ ಸಮಾವೇಶದಲ್ಲಿ ಹೇಳಿದ್ಮೇಲೆ 7,000 ಕೋಟಿ ಎಗರೋಯ್ತು. ಇನ್ನು 1,000 ಕೋಟಿ ನಮ್ಮ 85 ಜನಕ್ಕೆ ಕೊಡ್ತೀರಾ? 85 ಜನಕ್ಕೆ 1,000 ಕೋಟಿ ಅಂದರೆ ಎಷ್ಟಾಯ್ತು? 11-11.5 ಕೋಟಿ ಆಯಿತು. ಸಾಕಾ? 2 ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ವಿಶೇಷ ಅನುದಾನ ಬರದೇ ಇದ್ರೆ ಏನು ಕೆಲಸ ಅಂತ ಮಾಡೋದು ನಾವು? ಯಾರಾದರೂ ಒಬ್ಬ ಶಾಸಕ ಇವತ್ತಿಗೂ ಹೆಸರು ಮಾಡಬೇಕು ಅಂದರೆ ವಿಶೇಷ ಅನುದಾನದಿಂದ ಮಾತ್ರ ಸಾಧ್ಯ. ಡೆಕ್ ಸ್ಲ್ಯಾಬಿಂದ ಹಿಡಿದು, ಫೌಂಟೇನಿಂದ ಹಿಡಿದು, ಸ್ಮಾರಕಗಳಿಂದ ಹಿಡಿದು, ಕ್ಲಾಕ್ ಟವರಿಂದ ಹಿಡಿದು ಏನೇ ಮಾಡಬೇಕು ಅಂದರೆ ನಮ್ಗೆ ವಿಶೇಷ ಅನುದಾನ ಬೇಕು. ರಸ್ತೆಗಳಿಗೆ SCP, TSP, ಎಜುಕೇಷನ್ನು, PWD ಇಷ್ಟು ಮಾತ್ರ ಸಾಲಲ್ಲ, ವಿಶೇಷ ಅನುದಾನ ಕೊಡಲೇಬೇಕು. 50 ಕೋಟಿ ನಮಗೂ ಕೊಡಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಮುಂದಿನ ಅಧಿವೇಶನದಲ್ಲಿರುತ್ತೆ. ಇಟ್ಟಿರೋದೇ 8,000 ಕೋಟಿ. ರಾಜ್ಯದ ಜನತೆಗೆ ಏನು ಹೇಳ್ತೀರಾ ನೀವು? ಈಗಲೇ 2 ವರ್ಷಕ್ಕೆ ಹೆಸರು ಸಂಪೂರ್ಣ ಹಾಳಾಗಿದೆ. ಇನ್ನೂ ಅನುದಾನ ಯಾರು ಕೊಡಬೇಕು ಅನ್ನೋ ಚಿಂತನೆಯಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ. ಅದು ನಮಗೆ ನೋವಾಗೋದು. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಶಾಸಕರನ್ನು ಮಾತ್ರ ಸಭೆಗೆ ಕರೆದಿದ್ದಾರೆ ಅನ್ನುವಂಥ ವಿಚಾರವಾಗಿ ಬಿಜೆಪಿಯ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಬಹಳಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು CM ಸಭೆಯನ್ನು ಮಾಡ್ತಾ ಇದ್ದಾರೆ, ತಾವು ಕೂಡ ಈ ಬಗ್ಗೆ ಮಾತನಾಡಿದ್ರ. ಸೊ ತಮ್ಮನ್ನು ಕರೆದಿಲ್ಲ ಅನ್ನೋಂಥ ನೋವು ಕೂಡ ತಮಗಿದೆಯಾ? ಸರ್, ನನ್ನ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿದ್ದಾರೆ.
ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಅಂತ ನಾನಂತೂ ಭಾವಿಸಿದ್ದೀನಿ. ಉತ್ತಮವಾದಂಥ ಆಡಳಿತಗಾರರಾಗಿ ಹೆಸರು ತಗೊಂಡಿರೋವಂಥವ್ರು, ಅನುಭವಿಗಳು, ಹಿರಿಯರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಕೆಲವರಲ್ಲಿ ನಾನು ಒಬ್ಬ. ಇವತ್ತು ನಿಜವಾಗ್ಲೂ ಆ ನಂಬಿಕೆಗೆ ನಮಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯದ ಜನತೆ ಬಿಡಿ, ಕ್ಷೇತ್ರದ ಜನತೆ ಕೇಳ್ತವ್ರೆ, ಏನಪ್ಪ ಆ ಕಡೆ ಶರತ್ ಅವ್ರು ಹೋಗಿದ್ದಾರೆ, ಕೆ ಎಚ್ ಮುನಿಯಪ್ಪ ಅವ್ರು ಹೋಗಿದ್ದಾರೆ, ಶ್ರೀನಿವಾಸ್ ಅವ್ರು ಹೋಗಿದ್ದಾರೆ, ನಿನ್ನ ಯಾಕೆ ಕರೆದಿಲ್ಲ? ಅನುದಾನ ಅರ್ಧ ಕೊಡ್ತಾರೆ, ಕಾಲ್ಕ್ ಭಾಗ ಕೊಡ್ತಾರೆ, 10 ಕೋಟಿ ಕೊಡ್ತಾರೆ, ಏನಾದರೂ ಮಾಡ್ಕೊಳ್ಳಿ ಸರ್. ವಾಯ್ಸ್ ಮಾಡೋಕ್ಕೆ ಅದು ನಮ್ಮ ಸಾಂವಿಧಾನಿಕ ಹಕ್ಕು. BJP ಅವ್ರು ಮಾತ್ರ ಬರಬಾರ್ದು ಅಂದರೆ ಇದು ನಿಜವಾಗ್ಲೂ ಇಟ್ ಇಸ್ ನಾಟ್ ದ ವೇ ಟು ರನ್ ಅಡ್ಮಿನಿಸ್ಟ್ರೇಷನ್. ನಮಗಂತೂ ತುಂಬ ಬೇಸರ ಆಗಿದೆ. ನಾಳಿದ್ದು ಬರುವಂಥ ಸೆಷನಲ್ಲಿ 11ನೇ ತಾರೀಕು ಖಂಡಿತವಾಗ್ಲೂ ಇದ್ರ ವಿರುದ್ಧವಾಗಿ ಹೋರಾಟವನ್ನು ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು, ರಾಜ್ಯಾಧ್ಯಕ್ಷರು ವಿಜಯಣ್ಣವ್ರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಸಮಾನತೆಯಿಂದ ಕಾಣಬೇಕು ಅಂತ ಸಾರೋದನ್ನು ಕಾಂಗ್ರೆಸ್ ಏನು ಸಾರ್ತಾರೆ ಅದನ್ನು ಪಾಲಿಸ್ಬೇಕು. ಮುಖ್ಯಮಂತ್ರಿಗಳಿಂದ ಅಂತೂ ನನಗೆ ಈ ಒಂದು ನಡೆ ಖಂಡಿತವಾಗ್ಲೂ ನನ್ನ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿರುವಂಥದ್ದು. ಕರೆದ್ರೆ ಎಲ್ಲರನ್ನೂ ಕರಿಬೇಕು, ಇಲ್ಲ ಪರ್ಸ್ನಲಾಗಿ ಅವ್ರ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಮಾಡ್ಕೊಂಡ್ರೆ ನಾವು ಕೇಳೋಕ್ಕಾಗಲ್ಲ. CM ಅಧಿಕೃತ ಕಚೇರಿಯಲ್ಲಿ ಶಾಸಕರುಗಳನ್ನು ಒಂದು ಜಿಲ್ಲೆಯ 3 ಜನನ ಕರಿತೀರಾ, ಒಬ್ಬರನ್ನ ಮಾತ್ರ ಬಿಡ್ತೀರಾ ಅಂದರೆ ಇದು ಬೇಸರವಾದಂಥ ಸಂಗತಿ. ನನ್ನ ತಾಲೂಕಿನ ಜನತೆಗೆ ತಾವು ಅವಮಾನ ಮಾಡ್ತಿರೋಂಥ ಸಂಗತಿ. ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನು ಕರೆದು ಸಭೆ ಮಾಡಬೇಕು ಅಂತ ಈ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೀನಿ. ಇಂಡಿಪೆಂಡೆಂಟ್ ಶಾಸಕರನ್ನ ಒಂದು ಕಡೆ ಕರೆದಿದ್ದಾರೆ, ಮತ್ತೊಂದು ಕಡೆ GT ದೇವೇಗೌಡರ ಮಗ ಹರೀಶ್ ಅವ್ರನ್ನ ಕರೆದಿದ್ದಾರೆ. ಸೊ BJPಯನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು? ದರ್ಶನ್ ಪುಟ್ಟಣ್ಣ ಅವ್ರ ಹೆಸರಿತ್ತು, ಹರೀಶ್ ಗೌಡ್ರ ಹೆಸರಿತ್ತು. ಸಂತೋಷ ಅವ್ರನ್ನ ಕರೀಲಿ, ಅವ್ರನ್ನ ಕರೆಯೋದ್ರಲ್ಲಿ ನಮ್ಮ ಆಕ್ಷೇಪ ಇಲ್ಲ ಸರ್. ನಮ್ಮನ್ನು ಕರಿಬೇಕು ಅಂತ ಈಗ ನಾನು ಆಗ್ರಹ ಇರೋದು ಸಿಂಪಲ್, ಎಲ್ಲರನ್ನೂ ಕರೀರಿ ಸರ್. ಕೇಳೋದ್ರಲ್ಲಿ ಏನೈತೆ? ನೀವು ಬರೀ ರೂಲಿಂಗ್ ಪಾರ್ಟಿ MLAಗಳಿಗ CM, ಇದು ಇಡೀ ರಾಜ್ಯಕ್ಕೆ ನೀವು CM? ಆ ಪ್ರಶ್ನೆ ಫಸ್ಟ್ ನೀವು ಆನ್ಸರ್ ಮಾಡಿ. ಇಲ್ಲ ಬರೀ ಕಾಂಗ್ರೆಸ್ಗೆ CM ನೀವು ಇಡೀ ರಾಜ್ಯದ 7 ಕೋಟಿ ಜನತೆಗೆ ನೀವು CM? ನಿಮಗೂ ಕೋಟಿ ಜನ ಓಟ್ ಹಾಕೋರು, ನಮಗೂ ಕೋಟಿ ಜನ ಓಟ್ ಹಾಕೋರೆ. ಇವತ್ತು ನಾವು ಸೋತಿರ್ಬೋದು, 65 ಸೀಟ್ಗೆ ಇಳಿದಿರ್ಬೋದು, ತಾವು ಗೆದ್ದಿರ್ಬೋದು 2000, 3000, 1000 ಅಂತರದಲ್ಲಿ 190 ವೋಟ್ ಅಂತರದಲ್ಲಿ ಎಷ್ಟು ಗೆದ್ದಿದ್ದೀರಾ? ನಾವು 16 ಸೀಟ್ ಅಂತ 16 ವೋಟ್ ಅಂತ ಗೆದ್ದಿರೋದು ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನ ಈಕ್ವಲ್ ಆಗಿ ಕಾಣಿ. ಈ ಕಾಂಗ್ರೆಸ್ CM ಆಗಬೇಡಿ, ಸಾರ್ವಜನಿಕರು CM ಆಗಿ ಸಿದ್ಕಳಿ. ತಾಲೂಕಿನ ಜನತೆಗೆ ಅವಮಾನ ಮಾಡೋದನ್ನ ಬಿಡಿ. ಅಲ್ಲೂ 50-54 ಸಾವಿರ ಓಟು ನಿಮ್ಮ ಕಾಂಗ್ರೆಸ್ ಪಾರ್ಟಿಗೂ ಹಾಕಿದರೆ, ಅವ್ರಿಗೆ ಅಟ್ಲೀಸ್ಟ್ ಗೌರವ ಕೊಡ್ರಿ, ಎಲ್ಲರಿಗೂ ಗೌರವ ಕೊಡ್ರಿ. ಪಾರ್ಟಿ ಗೀಟಿ ಅಲ್ಲ, ಪ್ರತಿಯೊಬ್ಬರಿಗೂ ಗೌರವ ಕೊಡ್ಬೇಕು. ಒಂದು ಸಭೆ ಮಾಡೋದ್ರಲ್ಲಿ ಏನಿದೆ? ನಮ್ಮ ಕುಂದು ಕೊರತೆ ಕೇಳೋದು ಬೇಡವಾ? ಅವ್ರು ನಮಗೆ CM ಅಲ್ವಾ? ನಾವೇನು ಬೇರೆ ದೇಶದಿಂದ ಬಂದಿದ್ದೀವಾ? ಈಗ ಅಧಿವೇಶನ ಬರ್ತಾ ಇದೆ, ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕರು ನಮ್ಮ ಸರ್ಕಾರವನ್ನು ಪ್ರಶ್ನಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕರೆದು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ. 8,000 ಕೋಟಿಗೆ ಎಲ್ಲರಿಗೂ 50-50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಹೆಂಗೆ 8,000 ಕೋಟಿಲಿ 50-50 ಕೋಟಿ ಕೊಡ್ತೀರಾ? 140 ಜನ ಕಾಂಗ್ರೆಸ್ ಶಾಸಕರು ನೀವು 50 ಕೋಟಿ ಕೊಡ್ತೀನಿ ಅಂತ ಸಾಧನಾ ಸಮಾವೇಶದಲ್ಲಿ ಹೇಳಿದ್ಮೇಲೆ 7,000 ಕೋಟಿ ಎಗರೋಯ್ತು. ಇನ್ನು 1,000 ಕೋಟಿ ನಮ್ಮ 85 ಜನಕ್ಕೆ ಕೊಡ್ತೀರಾ? 85 ಜನಕ್ಕೆ 1,000 ಕೋಟಿ ಅಂದರೆ ಎಷ್ಟಾಯ್ತು? 11-11.5 ಕೋಟಿ ಆಯಿತು. ಸಾಕಾ? 2 ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ವಿಶೇಷ ಅನುದಾನ ಬರದೇ ಇದ್ರೆ ಏನು ಕೆಲಸ ಅಂತ ಮಾಡೋದು ನಾವು? ಯಾರಾದರೂ ಒಬ್ಬ ಶಾಸಕ ಇವತ್ತಿಗೂ ಹೆಸರು ಮಾಡಬೇಕು ಅಂದರೆ ವಿಶೇಷ ಅನುದಾನದಿಂದ ಮಾತ್ರ ಸಾಧ್ಯ. ಡೆಕ್ ಸ್ಲ್ಯಾಬಿಂದ ಹಿಡಿದು, ಫೌಂಟೇನಿಂದ ಹಿಡಿದು, ಸ್ಮಾರಕಗಳಿಂದ ಹಿಡಿದು, ಕ್ಲಾಕ್ ಟವರಿಂದ ಹಿಡಿದು ಏನೇ ಮಾಡಬೇಕು ಅಂದರೆ ನಮ್ಗೆ ವಿಶೇಷ ಅನುದಾನ ಬೇಕು. ರಸ್ತೆಗಳಿಗೆ SCP, TSP, ಎಜುಕೇಷನ್ನು, PWD ಇಷ್ಟು ಮಾತ್ರ ಸಾಲಲ್ಲ. ವಿಶೇಷ ಅನುದಾನ ಕೊಡಲೇಬೇಕು. 50 ಕೋಟಿ ನಮಗೂ ಕೊಡಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಮುಂದಿನ ಅಧಿವೇಶನದಲ್ಲಿರುತ್ತೆ. ಇಟ್ಟಿರೋದೇ 8,000 ಕೋಟಿ. ರಾಜ್ಯದ ಜನತೆಗೆ ಏನು ಹೇಳ್ತೀರಾ ನೀವು? ಈಗಲೇ 2 ವರ್ಷಕ್ಕೆ ಹೆಸರು ಸಂಪೂರ್ಣ ಹಾಳಾಗಿದೆ. ಇನ್ನೂ ಅನುದಾನ ಯಾರು ಕೊಡಬೇಕು ಅನ್ನೋ ಚಿಂತನೆಯಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ. ಅದು ನಮಗೆ ನೋವಾಗೋದು. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಧೀರಜ್ ಮುನ್ರಾಜು ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.